ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದುರ್ವಿಧಿಯ ಅಟ್ಟಹಾಸ. ದುರ್ವಿಧಿ ಆಟಕ್ಕಾಗಿ ಹೊಂಚು ಹಾಕುತ್ತಲೇ ಇತ್ತು. ಈ ಸಂತಸದ ಸಂಭ್ರಮ ತುಂಬ ಕಾಲ ಇರಲಿಲ್ಲ. ಕಾರಣ ಹುಟ್ಟಿದ ಮಗು 3 ತಿಂಗಳಲ್ಲಿ ತೀರಿಹೋಯಿತು. ರಾಜರಾಣಿಯರು ಅಪಾರ ದುಃಖ ಸಾಗರದಲ್ಲಿ ಮುಳುಗಿದರು. ರಾಜನಾದ ಗಂಗಾಧರರಾಯನಂತೂ ಪುತ್ರಶೋಕದಲ್ಲಿ ರಾಜಕಾರ್ಯವನ್ನೇ ಮರೆತ. ಇದೇ ಮನೋರೋಗದಲ್ಲಿ ಹಾಸಿಗೆ ಹಿಡಿದ. ರಾಣಿ ಲಕ್ಷ್ಮೀಬಾಯಿಗೆ ಈಗ ದಿಕ್ಕೇ ತೋಚದಂತಾಯಿತು. ತಾಯಿ ಕರುಳು ಪುತ್ರಶೋಕದಿಂದ ಬೆಂದು ಚೆಂಡಾಗುತ್ತಿದ್ದರೂ ಸಾಂತ್ವನ ನೀಡುವವರೇ ಯಾರೂ ಇರಲಿಲ್ಲ. ಮಗುವಿನಿಂದ ವಂಚಿತಳಾದ ಅವಳ ನೊಂದು ಬೆಂದ ಹೃದಯ ಈಗ ಪತಿಯ ಮನೋರೋಗದಿಂದ ಹಾಸಿಗೆ ಹಿಡಿದಿರುವುದನ್ನು ಕಂಡು ತತ್ತರಿಸಿತು. ತನ್ನ ಅಂತರಂಗ ದುಃಖವನ್ನು ಮರೆತು ಕಲ್ಲೆದೆಯವಳಂತಾಗಿ ರಾಜನ ಸೇವೆ ಶುಶ್ರೂಷೆಯಲ್ಲಿ ನಿರತಳಾದಳು. ಸಾಕಷ್ಟು ಮಂದಿ ರಾಜವೈದ್ಯರಿಂದ ಚಿಕಿತ್ಸೆ ನಡೆಸಲಾಯಿತು. ಮನೋರೋಗಕ್ಕೆ ಮದ್ದುಂಟೆ ಎಂಬ ಗಾದೆಯ ಮಾತಿನಂತೆ ರಾಜಹಾಸಿಗೆ ಹಿಡಿದವನು ಎದ್ದೇಳಲೇ ಇಲ್ಲ. ಅವನಿಗೂ ತಾನು ಬದುಕುವ ಭರವಸೆ ಕಡಿಮೆ ಆಗತೊಡಗಿತು. ತನ್ನ ವಂಶಕ್ಕೆ ಈಗ ಹಕ್ಕುದಾರರೇ ಇಲ್ಲದಂತಾಯಿತಲ್ಲ ಎಂಬ ಕೊರಗಿನಿಂದ ಸೊರಗುತ್ತಾ ಅಮಾತ್ಯರು ರಾಜಪುರೋಹಿತರನ್ನು ಕರೆಯಿಸಿ ಈ ಬಗ್ಗೆ ಹಾಸಿಗೆಯ ಮೇಲೆ ಮಲಗಿಕೊಂಡೇ ಪರ್ಯಾಲೋಚಿಸಿದ. ರಾಣಿ ಲಕ್ಷ್ಮೀಬಾಯಿಯು ಪತಿಯ ಪಕ್ಕದಲ್ಲೇ ಕುಳಿತು ಈ ಬಗ್ಗೆ ದೀರ್ಘಾಲೋಚಿಸುತ್ತಿದ್ದಳು. ಅವಳೇ ದತ್ತುಪುತ್ರನನ್ನಾಗಿ ಯಾರನ್ನಾದರೂ ಪಡೆಯಲು ಸಲಹೆ ನೀಡಿದಳು. ಸಲಹೆ ಸರ್ವರಿಗೂ ಸೂಕ್ತ ಎನಿಸಿತು. ರಾಣಿಯ ಸಮಯ ಸ್ಫೂರ್ತಿಯನ್ನು ಕಂಡು ರಾಜ ನಿಧಾನವಾಗಿ ತನ್ನ ಕತ್ತನ್ನು ರಾಣಿಯ ಕಡೆಗೆ ತಿರುಗಿಸಿ ನೋಡುತ್ತಾ ಮುಗುಳು ನಗತೊಡಗಿದ. ರಾಜನ ಮೃತ್ಯುಶಯದಲ್ಲಿಯೇ ತಮ್ಮ ದೂರದ ಬಂಧು ವಾಸುದೇವ ನಾರ್ವೇಕರ್ ಎಂಬುವವನ 5 ವರ್ಷದ ಮಗ ಆನಂದರಾವ್ ಎಂಬುವವರನ್ನು ದತ್ತುಪುತ್ರನನ್ನಾಗಿ ಸ್ವೀಕರಿಸಲು ತೀರ್ಮಾನಿಸಿದ. ರಾಜನ ಅನತಿಯಂತೆ 1853ರಲ್ಲಿ ನವರಾತ್ರಿಯ ಉತ್ಸವದ ಸಮಯದಲ್ಲಿಯೇ ದಂಪತಿಗಳು ಆನಂದರಾವ್ ನನ್ನ ತಮ್ಮ ದತ್ತುಪುತ್ರನಾಗಿ ಸ್ವೀಕರಿಸಿದರು. ಈಗಲೂ ಪ್ರಜೆಗಳು ಸಂತೋಷದಿಂದಲೇ ಸಮಾರಂಭಗಳನ್ನು ಜರುಗಿಸಿದರು. ದೇವಾಲಯಗಳಲ್ಲಿ ದೀಪಗಳು ಪ್ರಜ್ವಲಿಸಿದವು. ಕಳೆಗುಂದಿದ ರಾಜನ ಮುಖದಲ್ಲಿ ನಿಸ್ತೇಜಿತ ಕಾಂತಿ ಕಂಡುಬಂತು. ಈಗಲಾದರೂ ತನ್ನ ಗಂಡ ಮನೋರೋಗದಿಂದ ಮುಕ್ತಿ ಪಡೆಯುವನೆಂಬ ಆಸೆಯಿಂದಲೇ ರಾಣಿ ಇದ್ದಳು. ಈ ದತ್ತು ಸ್ವೀಕಾರ ಸಂದರ್ಭದಲ್ಲಿ ಸಮಾರಂಭಕ್ಕೆ ಇಂಗ್ಲಿಷರ ಪರವಾಗಿ ಮೇಜರ್ ಎಲಿಸ್ ಹಾಗೂ ಕ್ಯಾಪ್ಟನ್ ಮಾರ್ಲಿನ್ ಉಪಸ್ಥಿತರಿದ್ದರು. ರಾಜನು ದತ್ತು ಸ್ವೀಕಾರದ ಬಗ್ಗೆ ತನ್ನ ಅಮಾತ್ಯರ ಕೈಯಲ್ಲಿ ಒಂದು ಪ್ರಮಾಣ ಪತ್ರವನ್ನು ಬರೆಯಿಸಿ ಅವರ ಕೈಯಲ್ಲಿಟ್ಟು ಆನಂದರಾಯನಿಗೆ ಈಗ ದಾಮೋದರ್ ರಾಯ್ ಎಂದು ನಾಮಕರಣ ಮಾಡಲಾಯಿತು. ಪತ್ರದಲ್ಲಿ ರಾಣಿ ಲಕ್ಷ್ಮೀಬಾಯಿಯೇ ಅವನ ಪರವಾಗಿ ರಾಜ್ಯಾಡಳಿತವನ್ನು ನೋಡಿಕೊಳ್ಳಬೇಕೆಂದು, ಆ ನಂತರ ಅವನನ್ನೇ ಸಿಂಹಾಸನದ ಮೇಲೆ ಕುಳ್ಳಿರಿಸಬೇಕೆಂದು ನಮೂದಿಸಲಾಗಿತ್ತು. ಇಂಗ್ಲಿಷರ ಗವರ್ನರ್ ಜನರಲ್ ಆಗಿ ಬಂದಿದ್ದ ಲಾರ್ಡ್ ಡೌಲ್ ಹೌಸಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಮತ್ತಷ್ಟು ಪ್ರಬಲಗೊಳಿಸಲು ದತ್ತು ಸ್ವೀಕಾರಕ್ಕೆ ತಡೆ ತರುವ ಕಟ್ಟಳೆಯನ್ನು ಜಾರಿಗೆ ತಂದಿದ್ದ. ಇದೇ ವೇಳೆಗೆ ಬಿಟೂರಿನಲ್ಲಿ ಪೇಶ್ವೆ ಬಾಜಿರಾಯ್ ಮೃತನಾದ. ಕೂಡಲೇ ಆತನಿಗೆ ಸಂದಾಯ ಆಗುತ್ತಿದ್ದ 8 ಲಕ್ಷ ರೂಪಾಯಿಗಳ ಸಂಭಾವನೆ ನಿಂತು ಹೋಯಿತು. ಆದರೆ ಹಿಂದೆ ಆಗಿದ್ದ ಕರಾರು ಪತ್ರದಲ್ಲಿ ಸೂರ್ಯಚಂದ್ರರಿರುವವರೆಗೂ ಈ ಕರಾರು ಜಾರಿಯಲ್ಲಿರುತ್ತದೆ ಎಂಬ ಅಂಶವನ್ನು ನಮೂದಿಸಲಾಗಿತ್ತು. ದತ್ತುಪುತ್ರನಾದ ನಾನಾಗೆ ತಾರುಣ್ಯದ ವಯಸ್ಸು ಪ್ರಾಪ್ತವಾಗಿದ್ದರೂ ಈ ರೀತಿಯ ಇಂಗ್ಲಿಷರ ಮನಸ್ವೇಚ್ಛೆಯ ಆಡಳಿತವನ್ನು ಕಂಡು ಬಿಟೂರಿನ ಜನ ರೋಸಿ ಹೋದರು.
ನಾನಾ ದೊಡೋಪಂತನು ಇಂಗ್ಲಿಷರ ಇಂತಹ ಕುತಂತ್ರವನ್ನು ಕಂಡು ರೋಷವುಕ್ಕಿತು. ತನ್ನ ಆಪ್ತ ಮಿತ್ರನೂ ಬಾಲ್ಯ ಸ್ನೇಹಿತನೂ ಆದ ತಾತ್ಯಾ ಟೋಪಿಯೊಂದಿಗೆ ಸಮಾಲೋಚನೆ ನಡೆಸಿದ. ಇಂಗ್ಲಿಷರ ವಿರುದ್ಧ ದಂಗೆ ಏಳಲು ಸಹಾಯಕ್ಕಾಗಿ ನಿರೀಕ್ಷಿಸತೊಡಗಿದ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿಗನ್ವಯ ಹಲವಾರು ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಹೊಂದಿದ್ದವು. ಅಂತಹ ರಾಜ್ಯಗಳಲ್ಲಿ ಜನರೇ ಇಂಗ್ಲಿಷರ ವಿರುದ್ಧ ಬಂಡೇಳಲು ಹವಣಿಸತೊಡಗಿದರು. ಇತ್ತ ಝಾನ್ಸಿಯ ರಾಜ ಗಂಗಾಧರ ರಾಯನ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಾ ಬಂತು. ಕಡೆಗೊಂದು ದಿನ ಅವನು ಕಣ್ಣು ಮುಚ್ಚಿಕೊಂಡ. ರಾಣಿ ಲಕ್ಷ್ಮೀಬಾಯಿಗೆ ಈಗ ಪತಿಯ ಮರಣವನ್ನು ಸಹಿಸಲಾರದರೂ ಅಳಲು ಸಮಯವೇ ಇರಲಿಲ್ಲ. ರಾಜಕೀಯ ವಲಯದ ಸ್ಥಿತಿಗತಿಗಳು ಅವಳನ್ನು ಕಾಡುತ್ತಿದ್ದವು. ಝಾನ್ಸಿಯ ರಾಜನದ ಮರಣದ ಸುದ್ದಿಯನ್ನು ಕೇಳಿ ಬಿಟೂರಿನಿಂದ ನಾನಾ ಮತ್ತು ತಾತ್ಯಾ ಇಬ್ಬರು ರಾಣಿಯನ್ನು ಮಾತಾಡಿಸಿ ಧೈರ್ಯ ತುಂಬುವ ಸಲುವಾಗಿಯೇ ಝಾನ್ಸಿಗೆ ಬಂದರು. ರಾಣಿ ಆಂಗ್ಲರ ವಿರುದ್ಧ ಬಂಡೇಳುವುದಾದರೆ ತಾವೂ ಸಹ ಸೈನ್ಯದ ನೆರವು ನೀಡುವುದಾಗಿ ಆಶ್ವಾಸನೆ ನೀಡಿದರು. ಆದರೆ ರಾಣಿ ಲಕ್ಷ್ಮೀಬಾಯಿ ದುಡುಕಿ ಯಾವ ಕಾರ್ಯವನ್ನು ಮಾಡಲು ಬಯಸುತ್ತಿರಲಿಲ್ಲ. ಇಂಗ್ಲಿಷರ ಅಪಾರ ಸೈನ್ಯದೊಂದಿಗೆ ಕಾದಾಡಲು ಹಿಂದು ಮುಂದು ಯೋಚಿಸಿದರೆ ರಕ್ತಪಾತವಾಗಿ ತನ್ನ ಕಡೆಯ ಸೈನಿಕರ ಬಲ ಇನ್ನಷ್ಟು ಕುಗ್ಗುವುದೆಂದು ದುರಾಲೋಚನೆಯನ್ನು ಅವಳು ಮಾಡಿದ್ದಳು. ನಾನಾ ಹಾಗೂ ತಾತ್ಯಾರನ್ನು ಸಮಾಧಾನಪಡಿಸಿ ಕೆಲಕಾಲ ಸುಮ್ಮನಿದ್ದು ತಮ್ಮ ಸೈನ್ಯ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಅವರಿಗೂ ಸಲಹೆ ನೀಡಿದಳು. ರಾಣಿಯ ಸಲಹೆ ಸೂಕ್ತವೆಂದು ತಿಳಿದು ಅವರ ಸಮ್ಮಾನದಿಂದಲೇ ಹಿಂದಿರುಗಿದರು. ರಾಜ ಗಂಗಾಧರ ರಾಯನು ಬದುಕಿದ್ದಾಗಲೇ ದತ್ತು ಸ್ವೀಕಾರ ಪತ್ರವನ್ನು ಬ್ರಿಟಿಷ್ ಸರ್ಕಾರಕ್ಕೆ ತಿಳಿಸಲು ಸಮಾರಂಭಕ್ಕೆ ಹಾಜರಾಗಿದ್ದ ಮೇಜರ್ ಎಲಿಸ್ ಹಾಗೂ ಕ್ಯಾಪ್ಟನ್ ಮಾರ್ಟನ್ ಅವರ ಮೂಲಕ ಕಳುಹಿಸಿಕೊಡಲಾಗಿತ್ತು. ಅದರಲ್ಲಿ ಬ್ರಿಟಿಷ್ ಸರ್ಕಾರದ ಒಪ್ಪಿಗೆಯ ಭರವಸೆ ಹಾಗೂ ನಿರೀಕ್ಷಣೆಯಲ್ಲಿ ಇರುವುದಾಗಿಯೂ ತಿಳಿಸಲಾಗಿತ್ತು. ಪತ್ರ ಬ್ರಿಟಿಷ್ ಸರ್ಕಾರದಲ್ಲಿ ವೈಸ್ರಾಯ್ ಆಗಿದ್ದ ಲಾರ್ಡ್ ಡೌಲ್ ಹೌಸಿಯನ್ನು ತಲುಪಿತು. ಅವನು ಬಿಲ್ಕುಲ್ ಒಪ್ಪಲಿಲ್ಲ. ರಾಣಿ ಲಕ್ಷ್ಮೀಬಾಯಿಯ ಸಾಮರ್ಥ್ಯದ ಬಗ್ಗೆ ತನ್ನ ವರದಿಗಾರರಿಂದ ವಿಷಯ ತಿಳಿದಿದ್ದ. ಅವನಿಗೂ ಆಕೆಯ ವ್ಯಕ್ತಿತ್ವದ ಬಗ್ಗೆ ಗೌರವಾಭಿಮಾನ ಇತ್ತು. ಆದರೆ ಈ ದತ್ತು ಸ್ವೀಕಾರಕ್ಕೆ ಸಮ್ಮತಿ ನೀಡಿದರೆ ಈಗ ಇದೇ ರೀತಿ ವಿಲೀನವಾಗಿರುವ ರಾಜ್ಯಗಳೆಲ್ಲವನ್ನ ಬಿಡುಗಡೆ ಮಾಡಬೇಕಾಗಿ ಬರುವ ಸಂದರ್ಭಗಳು ಸಂಭವಿಸುವುದೆಂದು ಖಡಾಖಂಡಿತವಾಗಿಯೇ ನಿರಾಕರಿಸಿದ. ಅಲ್ಲದೆ ಝಾನ್ಸಿಯ ಆಂತರಿಕ ಆಡಳಿತದಲ್ಲಿ ಕೈ ಹಾಕಿ ಝಾನ್ಸಿ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲು ಇಂತಹ ಸುವರ್ಣಾವಕಾಶ ಮತ್ತೆ ದೊರೆಯದು ಎಂಬ ಭಾವನೆಯು ಡೌಲ್ ಹೌಸಿಯ ಕುಸ್ಥಿತ ಮನದಲ್ಲಿ ಮೂಡಿತು. ಅವನು ಮರುತ್ತರವಾಗಿ ಒಂದು ಪತ್ರದಲ್ಲಿ ಬ್ರಿಟಿಷ್ ಸರ್ಕಾರದ ಆದೇಶವನ್ನು ರವಾನಿಸಿದನು. ಮಹಾರಾಣಿ ಬದುಕಿರುವವರೆಗೂ 5,000 ರೂಪಾಯಿಗಳ ರಾಜಧನವನ್ನು ಇಂಗ್ಲಿಷ್ ಸರ್ಕಾರ ಕೊಡುವುದು. ಮಹಾರಾಣಿ ಇನ್ನು ಮುಂದೆ ಝಾನ್ಸಿಯ ಕೋಟೆಯ ಹೊರಗಿರುವ ಅರಮನೆಯಲ್ಲಿ ವಾಸಿಸಬೇಕು. ಆಕೆ ಆ ಅರಮನೆಯೊಂದರ ಅಧಿಕಾರವನ್ನು ಮಾತ್ರ ಪಡೆದಿರುತ್ತಾಳೆ. ಮರಣ ಹೊಂದಿರುವ ರಾಜ ಗಂಗಾಧರ ರಾಯನು ಏನಾದರೂ ಸಾಲ ಸೋಲದ ಹೊಣೆಗಾರನಾಗಿದ್ದರೆ ಅವೆಲ್ಲವನ್ನು ರಾಜನ ಆಸ್ತಿಪಾಸ್ತಿಯ ಮೂಲಕ ತೀರಿಸಿ ಉಳಿದುದನ್ನು ದಾಮೋದರ ರಾಯನಿಗೆ ಕೊಡುವುದು. ಆದೇಶ ಪತ್ರವನ್ನು ಎಲಿಸ್ ಮೂಲಕವೇ ರವಾನಿಸಲಾಗಿತ್ತು. ಅವನು ಪತ್ರ ವಿವರಣೆಯವನ್ನೆಲ್ಲ ಆಮೂಲಾಗ್ರವಾಗಿ ಓದಿ ಅರ್ಥ ಹೇಳಿದ ನಂತರ ರಾಣಿ ಸಿಡಿಮಿಡಿಗೊಂಡು ಹತಾಶಳಾದಳು. ಝಾನ್ಸಿಯ ಪ್ರಜೆಗಳು ತುಂಬ ಸಂಕಷ್ಟಗ್ರಸ್ತರಾದರು. ರಾಣಿಕ ಸೈನಿಕರ ಕಣ್ಣುಗಳಲ್ಲಿ ಆವೇಶದ ಕಿಡಿ ಕಾರುತ್ತಾ ಇಂಗ್ಲಿಷರ ಮೇಲೆ ಆಕ್ರಮಣ ಮಾಡಲು ರಾಣಿಯ ಅಪ್ಪಣೆ ಬಯಸಿದರು. ರಾಣಿ ಲಕ್ಷ್ಮೀಬಾಯಿಗೆ ಝಾನ್ಸಿ ಸೈನಿಕರ ವೀರಾವೇಶವನ್ನು ಕಂಡು ತುಂಬ ಸಂತೋಷವಾಯಿತು. ಆದರೂ ಇಂತಹ ಸಮಯದಲ್ಲಿ ಮುನ್ನೆಚ್ಚರಿಕೆಯಿಂದಿರಬೇಕೆಂದು ನಿರ್ಧರಿಸಿ ಈ ರೀತಿ ಸೈನಿಕರೆಲ್ಲರಿಗೂ ಅಪ್ಪಣೆ ಕೊಟ್ಟಳು.
ಪ್ರೀತಿಯ ಸೋದರರೇ, ನೀವು ನಿಮ್ಮ ರಾಜ್ಯ ಪ್ರೇಮದ ಆಮಲಿನಲ್ಲಿ ಹೇಳುತ್ತಿರುವ ಮಾತುಗಳು ನನ್ನ ಬೆಂದ ಹೃದಯಕ್ಕೆ ತುಂಬ ಸಾಂತ್ವನ ನೀಡಿದೆ. ಆದರೆ ಸಮಯಕ್ಕಾಗಿ ಇನ್ನೂ ಕೊಂಚ ಕಾಲ ಕಾಯಲೇಬೇಕು. ಈಗ ಇಂಗ್ಲಿಷ್ ವಿರುದ್ಧ ತಿರುಗಿಬಿಟ್ಟರೆ ನಿರಾಯಾಸವಾಗಿ ಅವರಿಂದ ನಾವೆಲ್ಲರೂ ಸೈನ್ಯವನ್ನು ಹೆಚ್ಚಿಸಿಕೊಳ್ಳೋಣ, ಬಲಪಡಿಸಿಕೊಳ್ಳೋಣ, ಇನ್ನೂ ಚೆನ್ನಾಗಿ ಯುದ್ಧ ತರಬೇತಿಯನ್ನು ಪಡೆಯೋಣ, ಸರಿಯಾದ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡು ಆ ಕುತಂತ್ರಿಗಳಾದ ಇಂಗ್ಲಿಷರ ಮೇಲೆ ದಾಳಿ ನಡೆಸೋಣ. ಬ್ರಿಟಿಷ್ ಸರ್ಕಾರ ತಡಮಾಡದೆ ಝಾನ್ಸಿಯ ಕೈವಶಪಡಿಸಿಕೊಂಡಿತ್ತು. ರಾಣಿಯ ಮಂತ್ರಿಗಳ ಬಳಿ ಇದ್ದ ಕೋಟೆಯ ಕಾರ್ಯಾಲಯದ ಬೀಗದ ಕೈಗಳನ್ನು ವಶಪಡಿಸಿಕೊಂಡಿತ್ತು. ಝಾನ್ಸಿ ರಾಜ್ಯ ಈಗ ಸಂಪೂರ್ಣವಾಗಿ ಬ್ರಿಟಿಷರ ಅಧೀನದಲ್ಲಿದೆ. ಇನ್ನು ಮುಂದೆ ಪ್ರಜೆಗಳೆಲ್ಲರೂ ಸಲ್ಲಿಸಬೇಕಾದ ತೆರಿಗೆ ಮೊದಲಾದವುಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕು. ಭೂಮಿ ಆಸ್ತಿ ಹೆಚ್ಚಾಗಿರುವವರ ಪಟ್ಟಿಯನ್ನು ಈ ಕೂಡಲೇ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕು. ಇನ್ನು ಮುಂದೆ ಪೂರ್ಣತಃ ಝಾನ್ಸಿ ನಿವಾಸಿಗಳೆಲ್ಲರೂ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಜೆಗಳೇ ಆಗಿದ್ದು ಸರ್ಕಾರದೊಂದಿಗೆ ಸಂಪೂರ್ಣ ಸಹಕಾರ ಭಾವನೆಯಿಂದ ವರ್ತಿಸಬೇಕು ಎಂದು ಘೋಷಣೆಯ ಪತ್ರವನ್ನು ಹೊರಡಿಸಿತು. ರಾಣಿ ಘೋಷಣೆಯ ಪತ್ರದ ವಿಷಯವೆಲ್ಲವನ್ನ ಕಿವಿಯಾರೆ ಕೇಳಿ ಹತಪ್ರಭಳಾದ. ಆದರೂ ಬೇಗ ತಾನೇ ಸಾವರಿಸಿಕೊಂಡು ಮುಂದಿನ ಯೋಜನೆಗಳ ಬಗ್ಗೆ ತನ್ನ ಆತ್ಮೀಯರೊಡಗೂಡಿ ಪರ್ಯಾಲೋಚಿಸತೊಡಗಿದಳು. ಆತ್ಮೀಯರೇ, ಇನ್ನು ಮುಂದಿನ ಅಧ್ಯಯನವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.